ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಭೂಮಿ ಅತ್ಯಂತ ಸುಂದರವಾದ ಗ್ರಹವಾಗಿದೆ. ಆದರೆ ಇದೇ ಭೂಮಿನಲ್ಲಿ ಕೆಲವು ಸ್ಥಳಗಳು ಅಷ್ಟೊಂದು ಅಪಾಯಕಾರಿಯಾಗಿವೆ. ಇಲ್ಲಿ ಕೆಲವು ಕಡೆ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಕೂಡ ಜೀವ ಉಳಿಯೋದು ಕಷ್ಟ. ಕೆಲವು ಸ್ಥಳಗಳಲ್ಲಿ ವಿಷಕಾರಿ ಅನಿಲಗಳು ತುಂಬಿಕೊಂಡಿದ್ದಾವೆ. ಕೆಲವೆಡೆ ಭೂಮಿ ಯಾವ ಕ್ಷಣದಲ್ಲಾದರೂ ಸ್ಫೋಟವಾಗ್ಬೋದು. ಇನ್ನು ಕೆಲವು ಪ್ರದೇಶಗಳಲ್ಲಿ ಅತಿಯಾದ ತಾಪಮಾನ ಮತ್ತು ಪ್ರಕೃತಿ ವಿಕೋಪಗಳು ತಲೆದೂರ್ಬೋದು. ಆದರೂ ಆಶ್ಚರ್ಯವೆಂಬಂತೆ ಈ ಸ್ಥಳಗಳು ವಿಜ್ಞಾನಿಗಳಿಗೆ ಮತ್ತು ಸಾಹಸಿಗಳಿಗೆ ದೊಡ್ಡ ರಹಸ್ಯಗಳನ್ನೇ ಹೊತ್ಕೊಂಡಿದ್ದಾವೆ. ಈ ವಿಡಿಯೋದಲ್ಲಿ ನಾವು ಭೂಮಿಯ ಅತ್ಯಂತ ಅಪಾಯಕಾರಿ 10 ಸ್ಥಳಗಳು ಯಾವುವು, ಅಲ್ಲಿಗೆ ಹೋಗೋದಕ್ಕೆ ಜನ ಯಾಕೆ ಹೆದರ್ತಾರೆ, ಈ ಸ್ಥಳಗಳು ಎಷ್ಟು ಮಾರಕವಾಗಿದೆ, ಇಂತಹ ಕುತೂಹಲಕಾರಿ ರೋಚಕ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಆಫ್ರಿಕಾದ ಎರಿಟ್ರಿಯಾ ಮತ್ತು ಈಶಾನ್ಯ ಇಥಿಯೋಪಿಯಾದ ಗಡಿಯಲ್ಲಿ ಒಂದು ಭಯಾನಕ ಸ್ಥಳ ಇದೆ. ಇದನ್ನು ಭೂಮಿಯ ಮೇಲಿನ ನರಕ ಮತ್ತು ವಿಶ್ವದ ಅತ್ಯಂತ ನಿರಾಶ್ರಯ ಸ್ಥಳ ಅಂತ ಕರೀತಾರೆ. ಈ ಮರುಭೂಮಿ ವರ್ಷಪೂರ್ತಿ ಸರಾಸರಿ 95 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನವನ್ನು ಹೊಂದಿರುತ್ತೆ. ಇಡೀ ಆಫ್ರಿಕಾದಲ್ಲೇ ಈ ಮರುಭೂಮಿ ಅತ್ಯಂತ ಬಿಸಿಯಾದ ಸ್ಥಳಗಳಲ್ಲಿ ಒಂದಾಗಿದೆ. ಆ ಸ್ಥಳವೇ ಡನ್ಕಿಲ್ ಮರುಭೂಮಿ. ಇಲ್ಲಿ ಪ್ರಕೃತಿ ತನ್ನ ಅತ್ಯಂತ ಕ್ರೂರ ಸ್ವರೂಪವನ್ನು ತೋರಿಸುತ್ತೆ. ಸೂರ್ಯನಿಗೆ ಈ ಭೂಮಿಯ ಮೇಲೆ ಅತ್ಯಂತ ಪ್ರಿಯ ಸ್ಥಳವಾಗಿರುವ ಇದು ಭೂಮಿಯ ಅತ್ಯಂತ ಬಿಸಿ ಪ್ರದೇಶಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಆದರೆ ಡನ್ಕಿಲ್ ಮರುಭೂಮಿಯ ಭಯಾನಕತೆ ಅನ್ನೋದು ಕೇವಲ ಬಿಸಿಯಲ್ಲ, ಅದು ಈ ಪ್ರದೇಶದ ಕೆಳಗೆ 3 ಟ್ಯಾಕ್ಟೋನಿಕ್ ಪ್ಲೇಟ್ಸನ್ನು ಒಂದು ಮಾಡುತ್ತೆ. ಇಲ್ಲಿ 100 ಮೈಲಿಗಳಷ್ಟು ದೂರದಲ್ಲಿ ಈ ಡನ್ಕಿಲ್ ಡಿಪ್ರೆಷನ್ ಇರುತ್ತೆ. ಇಲ್ಲಿರುವ ಉಷ್ಣತೆಯ ತೀವ್ರತೆ ಎಷ್ಟಿದೆ ಅಂತಂದರೆ ಇಲ್ಲಿಯ ಭೂಮಿ ಕ್ರ್ಯಾಕ್ ಆಗೋದಷ್ಟೇ ಅಲ್ಲ, ಸಿಂಕ್ ಆಗ್ತಿದೆ. ಈ ಭೂಮಿ ಬಿರುಕುಗೊಂಡು 3 ಪ್ರದೇಶಗಳಾಗಿ ಒಡೆದೋಗ್ತಾ ಇದೆ. ಇದಕ್ಕೆ 3 ಟ್ಯಾಕ್ಟೋನಿಕ್ ಪ್ಲೇಟ್ಸ್ ಅಂತ ಕರೀತಾರೆ. ಆಫ್ರಿಕನ್, ಅರೇಬಿಯನ್ ಮತ್ತು ಸೋಮಾಲಿ ಪ್ಲೇಟ್ಗಳಾಗಿ ಒಡೆದೋಗ್ತಾ ಇದೆ. ವಿಚಿತ್ರವೇನೆಂದರೆ ಈ ಭಾಗದಲ್ಲಿ ಹೊಸ ಸಮುದ್ರವೇ ರೂಪುಗೊಳ್ಳೋ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇಲ್ಲಿ ಸಣ್ಣ ಜ್ವಾಲಾಮುಖಿಗಳು ಬಿರುಕು ಕಣಿವೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿರೋದ್ರಿಂದ ಬಸಾಲ್ಟಿಕ್ ಲಾವಾ ಆಗಾಗ್ಗೆ ಹೊರಹೊಮ್ಮತಾ ಇರುತ್ತೆ. ರಾತ್ರಿ ಸಮಯದಲ್ಲಿ ಈ ಮರುಭೂಮಿ ಮತ್ತೊಂದು ವಿಚಿತ್ರ ರೂಪ ತಾಳುತ್ತೆ. ಕತ್ತಲೆಯ ನಡುವೆ ಜ್ವಲಂತ ಲಾವಾ ಇಲ್ಲಿ ರಾತ್ರಿ ಹೊಳೆಯುತ್ತೆ. ಆ ದೃಶ್ಯ ತುಂಬ ಭಯಾನಕವಾಗಿದ್ರೂ ಕೂಡ ಅದ್ಭುತವಾಗಿ ಕಾಣಿಸುತ್ತೆ. ಇನ್ನೂ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಅಪಾಯಕಾರಿ ಪ್ರದೇಶದಲ್ಲಿಯೇ ಅಫಾರ್ ಜನಾಂಗದವರು ಶತಮಾನಗಳಿಂದ ಜೀವನವನ್ನು ಸಾಗಿಸ್ತಿದ್ದಾರೆ. ಈಶಾನ್ಯ ಇಥಿಯೋಪಿಯಾದಲ್ಲಿರೋ ಈ ಮರುಭೂಮಿಗೆ ಆಫರ್ ಮರುಭೂಮಿ ಅಂತ ಕರೀತಾರೆ. ಈ ಆಫರ್ ಜನರು ಶತಮಾನಗಳಿಂದ ಈ ಬಿಸಿ, ಬರಡು ಮತ್ತು ಕಠಿಣ ಪರಿಸರದಲ್ಲೇ ಬದುಕ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಸ್ಥಳಕ್ಕೆ ಆಫರ್ ಜನರ ಮನೆ ಅಂತ ಕರೀತಾರೆ. ಮಂಡಿಡಿ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿಯ ಸುಂದರತೆ ಒಳಗೆ ಒಂದು ಮರಣದ ರಹಸ್ಯ ಇದೆ. ಮೊದಲ ನೋಟದಲ್ಲಿ ಈ ಭೂಮಿ ಒಂದು ಕಾಲ್ಪನಿಕ ಕತೆ ಅಥವಾ ಲೋಕದಂತೆ ಕಾಣಿಸುತ್ತೆ, ಮತ್ತೆ ಮನಮೋಹಕ ಪ್ರಕೃತಿ. ಆದರೆ ಈ ಸುಂದರತೆಯ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿದೆ. ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿರೋ ಮಡಿಡಿ ನ್ಯಾಷನಲ್ ಪಾರ್ಕನ್ನು ಜಗತ್ತಿನ ಅತ್ಯಂತ ಅಪಾಯಕಾರಿ ಪ್ರಕೃತಿ ಪ್ರದೇಶಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇಲ್ಲಿರೋ ಅಪಾಯ ಕಣ್ಣಿ ಕಾಣೋದಿಲ್ಲ. ಕಾಡಿನೊಳಗೆ ಮರೆಮಾಚಿಕೊಂಡಿರೋ ವಿಷಕಾರಿ ಕೀಟಗಳು, ಹಾವುಗಳು ಮತ್ತು ಪರಾವಲಂಬಿಗಳು ಕೆಲವೊಮ್ಮೆ ಒಂದು ಸಣ್ಣ ಸ್ಪರ್ಶ ಅಥವಾ ಗಾಯದಿಂದಲೇ ಮಾನವನ ದೇಹಕ್ಕೆ ಪ್ರವೇಶ ಮಾಡ್ತವೆ. ಕೆಲ ಸಂದರ್ಭಗಳಲ್ಲಿ ಅವು ತಲೆ ತಿರುಗುವಿಕೆ, ತೀವ್ರತರವಾದ ಸೋಂಕು ಮತ್ತು ಸಾವಿಗೆ ಕಾರಣವಾಗ್ತವೆ. ವಿಚಿತ್ರ ಸಂಗತಿ ಏನು ಅಂದರೆ ಈ ಅಪಾಯಗಳು ಇದ್ದರೂ ಕೂಡ ಸಾಹಸ ಪ್ರಿಯ ಪ್ರವಾಸಿಗರು ಈ ಕಾಡಿನತ್ತ ಆಕರ್ಷಿತರಾಗ್ತಾರೆ. ಇದಕ್ಕೆ ಕಾರಣ ಮಂಡಿಡಿ ಉದ್ಯಾನವನ ಭೂಮಿಯ ಅತ್ಯಂತ ವೈವಿಧ್ಯಮಯ ಜೀವ ವೈವಿಧ್ಯತೆಯಲ್ಲೊಂದು ಅಂತ ಪರಿಗಣಿಸಲಾಗಿದೆ. ಇಲ್ಲಿ ಜಾಗ್ವಾರ್ಗಳು, ನೀರು ನಾಯಿಗಳು, ಕ್ರಸ್ಟೆಡ್ ಹದ್ದುಗಳು ಮತ್ತು 100 ಹಮ್ಮಿಂಗ್ ಬರ್ಡ್ಸ್ಗಳು ಸೇರಿದಂತೆ 1100ಕ್ಕೂ ಹೆಚ್ಚು ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳು ಕಂಡುಬರುತ್ತೆ. ಈ ಹಸಿರು ಸ್ವರ್ಗದೊಳಗೆ ಇನ್ನೊಂದು ಮುಖವೂ ಇದೆ. ವಿಷಕಾರಿ ಜೇಡಗಳು, ಅಪಾಯಕಾರಿ ಹಾವುಗಳು ಮತ್ತು ಮಾನವನಿಗೆ ಕಾಣದ ಪರಾವಲಂಬಿಗಳು ಕೂಡ ಇಲ್ಲಿ ಎಲ್ಲೆಡೆ ಮರೆಮಾಚಿಕೊಂಡಿದ್ದಾವೆ. ಹೀಗಾಗಿ ಈ ಕಾಡು ಅದ್ಭುತವಾಗಿದ್ದರೂ ಕೂಡ ತುಂಬ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಪ್ರಕೃತಿ ಸೌಂದರ್ಯ ಮತ್ತು ಮರಣದ ಅಪಾಯ ಒಂದೇ ಸ್ಥಳದಲ್ಲಿರೋ ವಿರಳ ಪ್ರದೇಶಗಳಲ್ಲಿ ಇದು ಒಂದಾಗಿದೆ. ರಷ್ಯಾದಲ್ಲಿ ಒಂದು ಭಯಾನಕ ಸ್ಥಳ ಇದೆ. ಇದಕ್ಕೆ ಸಾವಿನ ಕಣಿವೆ ಅಥವಾ ವ್ಯಾಲಿ ಆಫ್ ಡೆತ್ ಅಂತ ಕರೀತಾರೆ. ಸಾವಿನ ಕಣಿವೆ ಅಂತ ಹೆಸರು ಕೇಳಿದಾಗ ಇದು ಒಂಥರ ಡ್ರಾಮ್ಯಾಟಿಕ್ ಅನಿಸುತ್ತೆ. ಆದರೆ ಈ ಸ್ಥಳದ ನಿಜವಾದ ಕಥೆಯನ್ನು ಕೇಳಿದಾಗ ಆ ಹೆಸರು ಎಷ್ಟು ಭಯಾನಕವಾಗಿದೆ ಅಂತ ಗೊತ್ತಾಗುತ್ತೆ. ಪೂರ್ವ ರಷ್ಯಾದಲ್ಲಿರೋ ಈ ವಿಚಿತ್ರ ಸ್ಥಳವನ್ನು ಪ್ರಾಣಿಗಳ ಸ್ಮಶಾನ ಅಂತ ಕರೀತಾರೆ. 1930ರ ದಶಕದಲ್ಲಿ ಇಬ್ಬರು ಬೇಟೆಗಾರರು ಕಾಡಿನಲ್ಲಿ ತಮ್ಮ ನಾಯಿಯನ್ನು ಹುಡುಕ್ತಾ ಹೋಗ್ತಿದ್ದಾಗ ಅವರು ಅಸಾಧಾರಣವಾದ ಒಂದು ಕಣಿವೆಯನ್ನು ಕಂಡುಹಿಡಿತಾರೆ. ಆ ಪ್ರದೇಶದಲ್ಲಿ ಯಾವುದೇ ಹುಲ್ಲು, ಸಸ್ಯಗಳು ಮತ್ತು ಜೀವದ ಗುರುತು ಕಾಣಿಸ್ಲಿಲ್ಲ. ಅದರ ಬದಲು ಎಲ್ಲ ಕಡೆ ಸತ್ತ ಪ್ರಾಣಿಗಳ ದೇಹಗಳೇ ಬಿದ್ದಿದ್ವು. ಈ ಕಣಿವೆ ರಷ್ಯಾದ ಕಿಕ್ಪಿನಿಚ್ ವಾಲ್ಕಿನೋ ಹತ್ತಿರದಲ್ಲಿದೆ. ಈ ಬೇಟೆಗಾರರು ಈ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಇವರಿಗೆ ತಲೆ ತಿರುಗೋದಕ್ಕೆ ಶುರುವಾಗುತ್ತೆ. ಹಲವಾರು ದೈಹಿಕ ದೌರ್ಬಲ್ಯಗಳನ್ನು ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಅವರು ತಕ್ಷಣ ಸ್ಥಳವನ್ನು ಬಿಟ್ಟು ಹೊರಡೋಗ್ತಾರೆ. ಈ ಘಟನೆಯ ನಂತರ ಈ ಕಣಿವೆ ಬಗ್ಗೆ ಅನೇಕ ವದಂತಿಗಳು ಹರಡ್ತವೆ. ಹಲವಾರು ಸಂಶೋಧಕರು ಮತ್ತು ಸಾಹಸಿಗಳು ಈ ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ದುರಾದೃಷ್ಟವಶಾತ್ ಅಲ್ಲಿ ಹೋದವರು ಯಾರೂ ಕೂಡ ವಾಪಸ್ ಬರಲಿಲ್ಲ. ಸುಮಾರು 80 ಜನ ಅಲ್ಲಿ ಹೋದವರು ಸತ್ತೋಗಿದ್ದಾರೆ. ಇಂದಿಗೂ ಕೂಡ ವಿಜ್ಞಾನಿಗಳು ಈ ಕಣಿವೆಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಸಂಪೂರ್ಣವಾದ ಕಾರಣಗಳು ಇನ್ನೂ ಸಿಕ್ಕಿಲ್ಲವಾದರೂ ಕೂಡ ಹತ್ತಿರದಲ್ಲಿರೋ ಜ್ವಾಲಾಮುಖಿಯಿಂದ ಹೊರಬರುವ ವಿಷಕಾರಿ ಅನಿಲಗಳು ಇದಕ್ಕೆ ಕಾರಣವಾಗಿರ್ಬೋದು ಅಂತ ವಿಜ್ಞಾನಿಗಳು ನಂಬ್ತಾರೆ. ಇಂದಿಗೂ ಕೂಡ ಈ ನಿಗೂಢ ಕಣಿವೆ ಭೂಮಿಯ ಅತ್ಯಂತ ಭಯಾನಕ ಮತ್ತು ರಹಸ್ಯಮಯ ಸ್ಥಳಗಳಲ್ಲಿ ಒಂದಾಗಿದೆ.
ನ್ಯಾಟ್ರನ್ ಸರೋವರ. ಇದು ಜೀವಿಗಳನ್ನು ಕಲ್ಲಿನ ಪ್ರತಿಮೆಗಳಾಗಿಸುವ ಒಂದು ರಹಸ್ಯ. ಆಫ್ರಿಕಾದ ಟಾಂಜೇನಿಯಾದಲ್ಲಿ ಒಂದು ವಿಚಿತ್ರ ಸರೋವರ ಇದೆ. ಈ ಸರೋವರದ ಬಗ್ಗೆ ಜನ ಹೇಳೋ ಕಥೆಗಳು ನಂಬಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಕೆಲವೊಮ್ಮೆ ಪಕ್ಷಿಗಳು ಕಲ್ಲಿನ ಪ್ರತಿಮೆಗಳಾಗಿ ಬದಲಾಗಿರುವಂತೆ ಕಾಣಿಸ್ತವೆ. ಈ ಭಯಾನಕ ಸ್ಥಳವೇ ಲೇಕ್ ನ್ಯಾಟ್ರಾನ್. ಇದು ಜಗತ್ತಿನ ಅತ್ಯಂತ ವಿಚಿತ್ರ ಮತ್ತು ಅಪಾಯಕಾರಿ ಸರೋವರಗಳಲ್ಲಿ ಒಂದಾಗಿದೆ. ಈ ಸರೋವರದ ನೀರು ತುಂಬ ಕ್ಷಾರೀಯ ಅಥವಾ ಅಲ್ಕಲೈನ್ ಆಗಿದ್ದು ಇದರ pH ಮಟ್ಟ ಕೆಲವೊಮ್ಮೆ ಅಮೋನಿಯಾ ಮತ್ತು ಬ್ಲೀಚ್ನಷ್ಟೇ ಬಲವಾಗಿರುತ್ತೆ. ಇದರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಇಲ್ಲಿನ ನೀರಿನ ತಾಪಮಾನ ಸುಮಾರು 60 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತೆ. ಸರೋವರದ ಮೇಲ್ಮೈ ಕೆಲವೊಮ್ಮೆ ಗಾಜಿನ ಥರ ಹೊಳೆಯುತ್ತೆ. ಅದರಿಂದ ಕೆಲವು ಪಕ್ಷಿಗಳು ಸಾಮಾನ್ಯ ನೀರಿನ ಸರೋವರ ಅಂತ ಭಾವಿಸಿ ನೇರವಾಗಿ ಅದಕ್ಕೆ ಹಾರ್ತವೆ. ಆದರೆ ಆ ಕ್ಷಣವೇ ಅವುಗಳಿಗೆ ಅಪಾಯ ಆರಂಭ ಆಗುತ್ತೆ. ನೀರಿನಲ್ಲಿರೋ ಕ್ಷಾರೀಯ ಲವಣಗಳು ತೀವ್ರತರವಾದ ಬಿಸಿಯ ಪರಿಣಾಮದಿಂದಾಗಿ ಸತ್ತ ಪಕ್ಷಿಗಳ ದೇಹಗಳು ನಿಧಾನವಾಗಿ ಒಣಗಿ ಕಲ್ಲಿನ ಪ್ರತಿಮೆಗಳ ಥರ ಆಗುತ್ತೆ. ಅದರಿಂದ ಈ ಸರೋವರದಲ್ಲಿ ಕಾಣೋ ದೃಶ್ಯಗಳು ಭಯಾನಕವಾಗಿದ್ದರೂ ಕೂಡ ಅಚ್ಚರಿಯನ್ನು ಉಂಟು ಮಾಡ್ತವೆ. ಇದಕ್ಕೆ ವಿರುದ್ಧವಾಗಿ ಪ್ರಕೃತಿಯ ಮತ್ತೊಂದು ವಿಚಿತ್ರವೂ ಕೂಡ ಈ ಸರೋವರದಲ್ಲಿದೆ. ಈ ಸರೋವರ ಕೆಲ ವಿಶೇಷ ಫ್ಲಮಿಂಗೋ ಪಕ್ಷಿಗಳಿಗೆ ಸುರಕ್ಷಿತ ಸಂಕುಲ ಪ್ರದೇಶವಾಗಿ ಕೂಡ ಕೆಲಸ ಮಾಡುತ್ತೆ. ಹೀಗಾಗಿ ಈ ನ್ಯಾಟ್ರನ್ ಸರೋವರ ಪ್ರಕೃತಿಯ ವಿಚಿತ್ರ ವಿರೋಧಾಭಾಸವಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಬೀಚ್ ಅಂತಂದರೆ ಅಲ್ಲಿನ ಸಮುದ್ರದ ಅಲೆಗಳು, ಸೂರ್ಯನ ಕಿರಣಗಳು, ಕುಟುಂಬ ಮತ್ತು ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣಗಳು ಇವೆಲ್ಲ ಮನಸ್ಸಿಗೆ ಬರುತ್ತೆ. ಆದರೆ ಈ ಭೂಮಿಯ ಮೇಲೆ ಒಂದು ಬೀಚ್ ಇದೆ. ಅಲ್ಲಿಯ ಪ್ರಕೃತಿಯ ಸೌಂದರ್ಯದ ಹಿಂದೆ ಭಯಾನಕ ಅಪಾಯಗಳು ಅಡಗಿವೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಆಗ್ನೇಯ ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿ ಪ್ರೆಷರ್ ಐಲ್ಯಾಂಡ್ ಎನ್ನುವ ಒಂದು ಸ್ಥಳ ಇದೆ. ಈ ದ್ವೀಪ ನೋಡೋದಕ್ಕೆ ಅದ್ಭುತವಾದ ಸ್ವರ್ಗದಂತೆ ಕಾಣಿಸುತ್ತೆ. ಆದರೆ ವಾಸ್ತವದಲ್ಲಿ ಇದನ್ನು ಜಗತ್ತಿನ ಅತ್ಯಂತ ಅಪಾಯಕಾರಿ ಬೀಚ್ಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ದ್ವೀಪದಲ್ಲಿ ಅಪಾಯ ಅನ್ನೋದು ಕೇವಲ ಸಮುದ್ರದಲ್ಲಿ ಅಷ್ಟೇ ಅಲ್ಲ, ಭೂಮಿಯ ಮೇಲೂ ಕೂಡ ಇದೆ. ಈ ಸಮುದ್ರದ ನೀರಿನಲ್ಲಿ ಇರುಕಂಜಿ ಜೆಲ್ಲಿ ಮೀನುಗಳು ಮತ್ತು ಬ್ಲೂ ಬಾಟಲ್ ಜೆಲ್ಲಿಫಿಶ್ ಎಂಬ ವಿಷಕಾರಿ ಜಲಚರಗಳು ಕಂಡುಬರ್ತವೆ. ಅವುಗಳು ಮನುಷ್ಯನಿಗೆ ಕಚ್ಚಿದರೆ ತಕ್ಷಣವೇ ತೀವ್ರತರವಾದ ನೋವು ಮತ್ತು ಅಪಾಯ ಉಂಟಾಗುತ್ತೆ. ಈ ಸಮುದ್ರದಲ್ಲಿ ನೀರು ಬಹಳ ಸ್ಪಷ್ಟವಾಗಿರೋದ್ರಿಂದ ಅದರ ಆಳವನ್ನು ಗುರುತಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ದ್ವೀಪದಲ್ಲಿ ಡಿಂಗೋ ಎಂಬ ಕಾಡು ನಾಯಿಗಳ ಜಾತಿ ಕಂಡುಬರುತ್ತೆ. ಈ ನಾಯಿಗಳು ಹ್ಯೂಮನ್ ಫ್ರೆಂಡ್ಲಿ ಆಗಿರೋದಿಲ್ಲ. ಈ ನಾಯಿಗಳು ಮನುಷ್ಯನ ಮೇಲೆ ಸಡನ್ನಾಗಿ ಅಟ್ಯಾಕ್ ಮಾಡುತ್ತೆ. ಇದರಿಂದ ಈ ಸಮುದ್ರದಲ್ಲಿ ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ಮಾನವ ಪ್ರವೇಶ ಮಾಡೋದಕ್ಕೆ ನಿಷೇಧಿಸಿರುವ ಒಂದು ದ್ವೀಪ ಇದೆ. ಇದು ಸ್ನೇಕ್ ಐಲ್ಯಾಂಡ್ ಅಂತಲೇ ಪ್ರಸಿದ್ಧಿಯಾಗಿದೆ. ಬ್ರೆಜಿಲ್ ದೇಶದ ಸಾವೋಪೋಲೋ ನಗರದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರೋ ಒಂದು ಸಣ್ಣ ದ್ವೀಪ ಇದು. ಈ ದ್ವೀಪವನ್ನು ಜಗತ್ತಿನ ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಸ್ನೇಕ್ ಐಲ್ಯಾಂಡ್ ಎಂದು ಕರೆಯಲ್ಪಡುವ ಈ ದ್ವೀಪದಲ್ಲಿ ಮಾನವರು ಕಾಲಿಡೋದಕ್ಕೆ ಬ್ರೆಜಿಲ್ ಸರ್ಕಾರವೇ ಕಟ್ಟುನಿಟ್ಟಾಗಿ ನಿಷೇಧವನ್ನು ಹೇರಿದೆ. ಕಾರಣ ಏನಂದರೆ ಇಲ್ಲಿ ಸಾವಿರಾರು ಅತ್ಯಂತ ವಿಷಕಾರಿ ಹಾವುಗಳು ವಾಸ ಮಾಡುತ್ತೆ. ವಿಶೇಷವಾಗಿ ಇಲ್ಲಿ ಕಂಡುಬರುವ ಗೋಲ್ಡನ್ ಲ್ಯಾನ್ಸೈಡ್ ಎಂಬ ಹಾವು ಜಗತ್ತಿನ ಅತ್ಯಂತ ಅಪಾಯಕಾರಿ ಹಾವುಗಳಲ್ಲಿ ಒಂದಾಗಿದೆ. ಈ ಹಾವಿನ ವಿಷ ಮಾನವನ ದೇಹದಲ್ಲಿ ತೀವ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಆ ಹಾವಿನ ಒಂದು ಕಡಿತದಿಂದ ರಕ್ತನಾಳಗಳು ಮತ್ತು ದೇಹದ ತಂತ್ರಗಳು ಕೆಲವೇ ಸೆಕೆಂಡ್ಗಳಲ್ಲಿ ಹಾನಿಗೊಳಗಾಗ್ತವೆ. ಕೆಲವೇ ನಿಮಿಷಗಳಲ್ಲಿ ಮನುಷ್ಯ ಸತ್ತೋಗ್ತಾನೆ. ವಿಜ್ಞಾನಿಗಳ ಅಂದಾಜು ಪ್ರಕಾರ ಈ ದ್ವೀಪದಲ್ಲಿ ಪ್ರತಿ ಚದರ ಮೀಟರ್ಗೆ ಒಂದು ಹಾವಿರುತ್ತೆ. ಅಂದರೆ ಈ ದ್ವೀಪದಲ್ಲಿ ಎಲ್ಲೂ ಕೂಡ ಸುರಕ್ಷಿತವಾಗಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇತಿಹಾಸದ ಪ್ರಕಾರ 1920ರ ದಶಕದಲ್ಲಿ ಇಲ್ಲಿ ಒಂದು ಲೈಟ್ ಹೌಸ್ ಕೂಡ ಇತ್ತು. ಅದನ್ನು ಕಾಯೋದಕ್ಕೆ ಅಲ್ಲಿ ಜನನೂ ಕೂಡ ಇದ್ದರು. ಆದರೆ ನಂತರ ಆ ದ್ವೀಪದಲ್ಲಿ ಬದುಕೋದು ತುಂಬ ಅಪಾಯಕಾರಿ ಅನ್ನೋ ಕಾರಣಕ್ಕೋಸ್ಕರ ಮಾನವ ವಾಸವನ್ನು ಇಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ದ್ವೀಪಕ್ಕೆ ಕ್ಯಾಶುವಲ್ ಆಗಿ ಯಾರಿಗೂ ಕೂಡ ಹೋಗೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಕೆಲವೇ ರಿಸರ್ಚ್ ಮಾಡೋ ವಿಜ್ಞಾನಿಗಳಿಗೆ ಮಾತ್ರ ಬ್ರೆಜಿಲ್ ಸರ್ಕಾರ ಇಲ್ಲಿ ಅತ್ಯಂತ ಸುರಕ್ಷಿತ ಮಟ್ಟದಲ್ಲಿ ಪ್ರವೇಶಕ್ಕೆ ಅನುಮತಿಯನ್ನು ನೀಡುತ್ತೆ. ಸ್ನೇಹಿತರೆ, ಬರ್ಮುಡಾ ಟ್ರಯಾಂಗಲ್ ಎನ್ನುವುದು ಭೂಮಿಯ ಮೇಲಿನ ಒಂದು ಮಿಸ್ಟ್ರಿ ಅಂತಂದರೆ ತಪ್ಪಾಗಲ್ಲ. ಭೂಮಿಯ ಮೇಲಿನ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಬರ್ಮುಡಾ ಟ್ರಯಾಂಗಲ್ ಕೂಡ ಒಂದಾಗಿದೆ. ಕೆಲವರು ಇದಕ್ಕೆ ಡೆವಿಲ್ಸ್ ಟ್ರಯಾಂಗಲ್ ಅಂತ ಕರೀತಾರೆ. ಈ ನಿಗೂಢ ಸಮುದ್ರ ಪ್ರದೇಶ ಮಿಯಾಮಿ, ಬರ್ಮುಡಾ ಮತ್ತು ಫೋರ್ಟೋರಿಕೋ ನಡುವಿನ ವಿಶಾಲ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ವರ್ಷಗಳ ಕಾಲ ಈ ಪ್ರದೇಶ ಅನೇಕ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಹಲವಾರು ಹಡಗುಗಳು, ವಿಮಾನಗಳು ಮತ್ತು ನಾವಿಕರು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಕಣ್ಮರೆಯಾಗಿದ್ದಾರೆ. ಆಶ್ಚರ್ಯಕರ ಸಂಗತಿ ಅಂದರೆ ಕೆಲವೊಮ್ಮೆ ದೊಡ್ಡ ವಿಮಾನಗಳು ಮತ್ತು ಹಡಗುಗಳು ಕೂಡ ಯಾವುದೇ ಸ್ಪಷ್ಟ ಸಂದೇಶವಿಲ್ಲದೆ ಹಠಾತ್ ಕಾಣೆಯಾಗಿರುವ ಘಟನೆಗಳು ಇಲ್ಲಿ ದಾಖಲಾಗಿದ್ದಾವೆ. ಈ ರಹಸ್ಯವನ್ನು ವಿವರಿಸೋದಕ್ಕೆ ಅನೇಕ ಸಿದ್ಧಾಂತಗಳು ಕಟ್ಟಲ್ಪಟ್ಟಿವೆ. ಆದರೂ ಕೂಡ ಕೆಲವು ವಿಜ್ಞಾನಿಗಳು ಹೇಳುವಂತೆ ಇಲ್ಲಿ ಸಮುದ್ರದಲ್ಲಿ ಉಂಟಾಗೋ ಅತ್ಯಂತ ಶಕ್ತಿಶಾಲಿ ರೋಗ್ ವೇವ್ಸ್ ಅಂದರೆ ಕೆಲವೊಮ್ಮೆ 100 ಅಡಿ ಎತ್ತರದ ಮಹಾ ಅಲೆಗಳು ಹಡಗುಗಳನ್ನು ಕ್ಷಣದಲ್ಲೇ ನಾಶ ಮಾಡಬಹುದು ಅಂತ ಹೇಳಲಾಗುತ್ತೆ. ಮತ್ತೊಂದು ಸಿದ್ಧಾಂತದ ಪ್ರಕಾರ ಈ ಪ್ರದೇಶದಲ್ಲಿ ಅಸಾಮಾನ್ಯ ಚುಂಬಕೀಯ ವ್ಯತ್ಯಾಸಗಳು ಕಂಡುಬರೋದ್ರಿಂದ ನಾವಿಗೇಷನ್ ಸಾಧನಗಳು ಇಲ್ಲಿ ಗೊಂದಲಕ್ಕೀಡಾಗಬಹುದು ಅಂತ ಹೇಳಲಾಗುತ್ತೆ. ಇನ್ನು ಕೆಲವು ಸಿದ್ಧಾಂತಗಳು ಏನು ಹೇಳುತ್ತೆ ಅಂದರೆ ಸಮುದ್ರದ ಆಳದಲ್ಲಿ ಹೊರಬರುವ ಮೀಥೇನ್ ಅನಿಲದ ಸ್ಫೋಟಗಳು ಹಡಗುಗಳನ್ನು ತಕ್ಷಣ ಮುಳುಗಿಸಬಹುದು ಅಂತ ಹೇಳುತ್ತೆ. ಇನ್ನು ಕೆಲವು ಜನರು ಇದನ್ನು ವಿಜ್ಞಾನಕ್ಕಿಂತಲೂ ಮೀರಿದ ರಹಸ್ಯ ಅಂತ ನಂಬ್ತಾರೆ. ಅತೀಂದ್ರಿಯ ಶಕ್ತಿಗಳು ಅಥವಾ ಅಜ್ಞಾತ ಪ್ರಕೃತಿ ಘಟನೆಗಳು ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಏನೇ ಆಗಿದ್ರೂ ಕೂಡ ಸಂಶೋಧನೆಗಳ ನಂತರವೂ ಕೂಡ ಈ ಬರ್ಮುಡಾ ಟ್ರಯಾಂಗಲ್ ಒಂದು ಸಂಪೂರ್ಣ ರಹಸ್ಯ ಸ್ಥಳವಾಗಿಯೇ ಉಳ್ಕೊಂಡಿದೆ. ಜಗತ್ತಿನ ಅತ್ಯಂತ ನಿಗೂಢ ಮತ್ತು ಕುತೂಹಲಕಾರಿ ಸ್ಥಳಗಳಲ್ಲಿ ಒಂದಾಗಿ ಇದು ಪ್ರಸಿದ್ಧವಾಗಿದೆ.
ಸ್ನೇಹಿತರೆ, ಕೇವ್ ಆಫ್ ದಿ ಕ್ರಿಸ್ಟಲ್ಸ್ ಎನ್ನುವ ಮಾರಣಾಂತಿಕ ರಹಸ್ಯಗಳನ್ನು ಹೊಂದಿರುವ ಒಂದು ಗುಹೆ ಇದೆ. ಇದು ಮೆಕ್ಸಿಕೋ ದೇಶದಲ್ಲಿದೆ. ಇದು ಮೆಕ್ಸಿಕೋ ದೇಶದ ನೈಕಾ ಮೈನ್ ಒಳಗೆ ಅಡಗಿರೋ ಭೂಮಿಯ ಅತ್ಯಂತ ನಿಗೂಢ ಮತ್ತು ಅಪಾಯಕಾರಿ ಸ್ಥಳಗಳಲ್ಲಿ ಒಂದಾಗಿದೆ. ಸೀಯುವ ಮರುಭೂಮಿ ಎನ್ನುವ ಕಠಿಣ ಪರಿಸರದಡಿ ಇರೋ ಈ ಗುಹೆ ರೆಡ್ವುಡ್ ಮರಗಳಷ್ಟು ಎತ್ತರದ ಮಹಾಕಾಯ ಸ್ಫಟಿಕಗಳಿಗೆ ಮನೆಯಾಗಿದೆ. ಭೂಮಿಯ ಆಳದಲ್ಲಿ ಅಡಗಿರೋ ಬಿಸಿ ಶಿಲಾಪಾಕದ ಪರಿಣಾಮವಾಗಿ ಇಲ್ಲಿ ಅಸಹನೀಯ ಪರಿಸ್ಥಿತಿಗಳು ನಿರ್ಮಾಣವಾಗಿದ್ದಾವೆ. ಇಲ್ಲಿಯ ತಾಪಮಾನ ಸದಾ 50 ಡಿಗ್ರಿಗಿಂತ ಹೆಚ್ಚು ಇರುತ್ತೆ. ಇಲ್ಲಿಯ ಆರ್ದ್ರತೆ ಸುಮಾರು 90%ಗಿಂತಲೂ ಹೆಚ್ಚಾಗಿರುತ್ತೆ. ಈ ಗುಹೆ ಒಳಗೆ ಒಬ್ಬ ವ್ಯಕ್ತಿ ಹೋದ ತಕ್ಷಣ ಅವನ ದೇಹ ಕುಸಿಯೋದಕ್ಕೆ ಆರಂಭ ಆಗುತ್ತೆ. ಇಲ್ಲಿ ವಿಶೇಷ ರಕ್ಷಣಾತ್ಮಕ ಉಡುಪುಗಳಿಲ್ಲದೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅನೇಕ ವಿಜ್ಞಾನಿಗಳು ಮತ್ತು ಅನ್ವೇಷಕರು ಕೇವಲ 30 ನಿಮಿಷದೊಳಗೆ ತಮ್ಮ ಕಾರ್ಯವನ್ನು ಮುಗಿಸಿ ಹೊರಗಡೆ ಬಂದಿದ್ದಾರೆ. ಯಾವುದೇ ವ್ಯಕ್ತಿ ಈ ಗುಹೆ ಒಳಗಡೆ 30 ನಿಮಿಷದ ಮೇಲಿದ್ದರೆ ಸತ್ತೋಗ್ತಾನೆ. ಕ್ರಿಸ್ ಮೈಕೈ ಅವರಂತಹ ವಿಜ್ಞಾನಿಗಳು ಈ ವಿಚಿತ್ರ ಲೋಕವನ್ನು ಅಧ್ಯಯನ ಮಾಡೋದಕ್ಕೆ ಪ್ರವೇಶ ಮಾಡಿದ್ದಾರೆ. ಪ್ರಸಿದ್ಧ ಸಾಹಸಿ ಜಾರ್ಜ್ ಕೌರೋನಿಸ್ ಅವರಿಗೆ ಈ ಗುಹೆಗೆ ಪ್ರವೇಶ ಪಡೆಯೋದಕ್ಕೆ ಸುಮಾರು 2 ವರ್ಷಗಳ ಕಾಲ ಬೇಕಾಯಿತು. ಆ ಗುಹೆಯ ಒಳಗಡೆ ಹೋದ ನಂತರ ಅವರು ಅದನ್ನು ಸೂಪರ್ಮ್ಯಾನ್ನ ಪೋರ್ಟ್ರೇಸ್ ಆಫ್ ಸಾಲಿಟ್ಯೂಡ್ ಥರ ಕಾಣಿಸುತ್ತೆ ಅಂತ ವರ್ಣಿಸಿದರು. ಇದು ಸೌಂದರ್ಯ ಮತ್ತು ಅಪಾಯ ಒಂದೇ ಸ್ಥಳದಲ್ಲಿ ಹೇಗೆ ಒಂದಾಗ್ತವೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿದೆ. ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಕೂಡ ಇದರ ರಹಸ್ಯ ಮತ್ತು ಅಪಾಯಗಳನ್ನು ತೋರಿಸೋದಕ್ಕೆ ವಿಶೇಷ ಸಾಕ್ಷ್ಯಚಿತ್ರವನ್ನು ಮಾಡಿದೆ. ಆದರೂ ಕೂಡ ಸಂಪೂರ್ಣವಾಗಿ ಇದು ಅನ್ವೇಷಿಸಲ್ಪಟ್ಟಿಲ್ಲ. ವೀಕ್ಷಕರ, ಅಮೆರಿಕದಲ್ಲಿ ಒಂದು ಡೆತ್ ವ್ಯಾಲಿ ಅಂತ ಇದೆ. ಇದನ್ನು ಭೂಮಿಯ ಮೇಲಿನ ಅತ್ಯಂತ ಬಿಸಿ ಮತ್ತು ರಹಸ್ಯಮಯ ಮರುಭೂಮಿ ಅಂತ ಕರೀತಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರೋ ಈ ಮರುಭೂಮಿ ತುಂಬ ಅಪಾಯಕಾರಿ ಡೆತ್ ವ್ಯಾಲಿ ಅಂತ ಹೇಳಲಾಗುತ್ತೆ. ಇದು ಈ ಭೂಮಿಯ ಮೇಲಿನ ಅತ್ಯಂತ ಬಿಸಿ ಪ್ರದೇಶಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ. 1913ರಲ್ಲಿ ಸುಮಾರು 134 ಫ್ಯಾರನ್ಹೀಟ್ ಅಥವಾ 56.7 ಡಿಗ್ರಿ ತಾಪಮಾನ ದಾಖಲಾಗಿತ್ತು. ಇದು ಭೂಮಿಯ ಇತಿಹಾಸದಲ್ಲೇ ಅತ್ಯಂತ ಉಷ್ಣ ತಾಪಮಾನಗಳಲ್ಲಿ ಒಂದಾಗಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಈ ಮರುಭೂಮಿಯಲ್ಲಿ ಹವಾಮಾನ ಅತಿಯಾಗಿ ಬದಲಾಗುತ್ತೆ. ದಿನದ ವೇಳೆಯಲ್ಲಿ ತಾಪಮಾನ ಭಾರಿ ಏರಿದರೆ ರಾತ್ರಿ ಸಮಯದಲ್ಲಿ ಅದು ತುಂಬ ಕಡಿಮೆ ಆಗುತ್ತೆ. ಈ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ ಸುಮಾರು 282 ಅಡಿ ಕೆಳಗಡೆ ಇದೆ. ಇದು ಉತ್ತರ ಅಮೆರಿಕದಲ್ಲೇ ಅತ್ಯಂತ ತಗ್ಗಿನ ಪ್ರದೇಶವಾಗಿದೆ. ಅತಿಯಾದ ಬಿಸಿಯ ಕಾರಣದಿಂದಾಗಿ ಇಲ್ಲಿ ನೀರು ಕೂಡ ಹೆಚ್ಚು ಹೊತ್ತು ಇರೋದಿಲ್ಲ. ಈ ಡೆತ್ ವ್ಯಾಲಿಯ ವಿಚಿತ್ರತೆ ಕೇವಲ ಬಿಸಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕೆಲವು ನಿಗೂಢ ಘಟನೆಗಳು ಕಂಡುಬರುತ್ತೆ. ಉದಾಹರಣೆಗೆ, ಕೆಲವೊಮ್ಮೆ ಬಂಡೆಗಳು ನೆಲದ ಮೇಲೆ ಚಲಿಸುವಂತೆ ಕಾಣಿಸ್ತವೆ. ಇದನ್ನು ಸೇಲಿಂಗ್ ಸ್ಟೋನ್ಸ್ ಎಂದು ಕರೆಯಲಾಗುತ್ತೆ. ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ಮರಳುಗಾಡಿನಲ್ಲಿ ಹಾಡುವಂತೆ ಶಬ್ದ ಕೇಳಿಸುತ್ತೆ. ಇದು ಎಂಥವರಿಗೂ ಕೂಡ ಈ ಪ್ರದೇಶದಲ್ಲಿ ಭಯವನ್ನು ಹುಟ್ಟಿಸುತ್ತೆ. ಸ್ನೇಹಿತರೆ, ಇಂದು ನಾವು ಈ ಭೂಮಿಯ ಮೇಲಿನ ಅತ್ಯಂತ ಅಪಾಯಕಾರಿ 10 ಸ್ಥಳಗಳು ಯಾವುವು, ಅಲ್ಲಿ ಜನ ಹೋಗೋದಕ್ಕೆ ಯಾಕೆ ಹೆದರುತ್ತಾರೆ, ಕಾರಣಗಳು ಏನು ಎನ್ನುವ ಕುತೂಹಲಕಾರಿ ಸತ್ಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಪ್ರಕೃತಿ ಎಷ್ಟು ಸುಂದರವಾಗಿದೆಯೋ ಅದೇ ಸಮಯದಲ್ಲಿ ಅದು ಅಪಾಯಕಾರಿ ಮತ್ತು ರಹಸ್ಯಮಯವಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂತಹ ಇನ್ನಷ್ಟು ಕುತೂಹಲಕಾರಿ ಜಗತ್ತಿನ ವಿಷಯಗಳಿಗಾಗಿ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.